ಹಲೋ ನಮಸ್ತೆ. ನಮ್ಮ ಸೆಕ್ಸ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ತುಂಬ ಹುಡುಗರಿಗೆ ಅದೊಂದು ಡೌಟ್ ಇರುತ್ತೆ, ಅಸ್ತಮೈಥುನ ಅಥವಾ ಮ್ಯಾಸ್ಟರ್ಬೇಷನ್ ಇದನ್ನ ಮಾಡ್ಕೊಳ್ಳೋದ್ರಿಂದ ಬಾಡಿ ವೀಕ್ ಆಗತ್ತೆ, ವೆಯ್ಟ್ ಕಡಿಮೆ ಆಗತ್ತೆ ಅಂತೇಳಿ ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಯಾಕಂದ್ರೆ ಸೆಕ್ಸ್ ಎಜುಕೇಶನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದ್ರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಕನ್ಸಲ್ಟೇಷನ್ ಬೇಕು ಅಂತ ಅಂದ್ರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಲಾಸ್ಟ್ ವೀಕ್ ಒಬ್ಬ ಹುಡುಗ ಬಂದಿದ್ದ. ಅವನು ವರ್ಕ್ ಮಾಡ್ತಾ ಇರೋದು ಸೌದಿಲಿ. ಸೊ ಒಂದು ಹಾಲಿಡೇ ಟ್ರಿಪ್ ಅಂತೇಳಿ ಮನೆಗೆ ಬಂದಿದ್ದ. ಸೊ ಮನೆಗೆ ಬರ್ತಿದ್ದಂಗೆ ಅವ್ರ ಮನೆಯಲ್ಲಿ ಫೋರ್ಸ್ ಮಾಡಕ್ ಶುರು ಮಾಡಿದ್ರು, ನಿಂಗೀಗ 28 ವರ್ಷ ಆಗಿದೆ, ಮದುವೆ ಆಗು ಅಂತೇಳಿ. ಅವನಿಗೊಂಥರ ಭಯ ಶುರು ಆಯ್ತು. ಸೊ ಕ್ಲಿನಿಕ್ಕಿಗೆ ಬಂದಿದ್ದ. ಸೊ ಅವನು ಇಷ್ಟೇ ಕೇಳಿದಾಗ, ಸರ್ ನಾನು ಇಂಡಿಯಾದಿಂದ ಬಿಟ್ಟು ನಾನು ದುಬೈಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನೊಂದು 63 kg ಇದ್ದೆ, ಈಗ ಬಂದು ನೋಡಿದ್ರೆ ನಾನೊಂದು 56 kg ಇದ್ದೀನಿ. ಸೊ ನಾನು ಅಲ್ಲಿ ಒಬ್ಬನೇ ಇರ್ತೀನಿ. ಸೊ ಬೆಳಿಗ್ಗೆ ಕೆಲಸ ಇರುತ್ತೆ, ಸಾಯಂಕಾಲ ನಾನು ರೂಮಲ್ಲಿ ಒಬ್ಬನೇ ಇರೋದ್ರಿಂದ ಡೈಲಿ ಅಸ್ತಮೈಥುನ ಮಾಡ್ಕೊತೀನಿ. ಮೋಸ್ಟ್ಲಿ ಅದರಿಂದ ನಂದು ವೆಯ್ಟ್ ಕಡಿಮೆ ಆಗಿದೆ. ಪ್ಲೀಸ್ ನಂಗೆ ಏನಾದ್ರು ಒಂದು ಮೆಡಿಸಿನ್ ಕೊಡಿ, ನಂಗೆ ತುಂಬಾ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ ಮದುವೆ ಮಾಡ್ಲಿಕ್ಕೆ ಅಂತೇಳಿ ಹೇಳ್ದ. ಅವನನ್ನ ಒಂದು ರುಟೀನ್ ಆಗಿ ಚೆಕಪ್ ಮಾಡಿ ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡಿ ನೋಡಿದಾಗ ಪ್ರತಿಯೊಂದು ನಾರ್ಮಲ್ ಇತ್ತು. ಅವನಿಗೊಂದು ಸೈಕೋಸೆಕ್ಷುವಲ್ ಥೆರಪಿ ಅಂತೇಳಿ ಮಾಡಿ ಕೆಲವೊಂದು ಮೆಡಿಸಿನ್ ಕೊಟ್ಟು ಕಳಿಸ್ದೆ. ಅಸ್ತಮೈಥುನ ಅಥವಾ ಮ್ಯಾಸ್ಟರ್ಬೇಷನ್ ಅಥವಾ ಈಗಿನ ಹೊಸ ಟ್ರೆಂಡ್ ಸೆಲ್ಫಿ ಅಂತ ಏನ್ ಹೇಳ್ತೇವೆ, ಇದು ಯೂಶಲಿ ಒಂದು 14-15 ವರ್ಷದಲ್ಲಿ ಶುರು ಆಗತ್ತೆ. 26 ಇಂದ 27 ವರ್ಷದ ತನಕ ಒಂದು ಸ್ವಲ್ಪ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ಒಂದು ನಮ್ಮಲ್ಲಿ ಟೆಸ್ಟೋಸ್ಟಿರೋನ್ ಉತ್ಪತ್ತಿ, ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಬ್ರೈನ್ ಅಲ್ಲಿ ಮತ್ತೆ ಟೆಸ್ಟಿಸ್ ಅಲ್ಲಿ ಉತ್ಪತ್ತಿ ಆಗೋದ್ರಿಂದ ನಮ್ಮಲ್ಲಿ ಸೆಕ್ಸ್ ಬೇಕು ಅಂತ ಅನ್ಸುತ್ತೆ. ನಮಗೆ ಗೊತ್ತಿಲ್ಲದೆ ಅಥವಾ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಇಂದ ಒಂದು ಮ್ಯಾಸ್ಟರ್ಬೇಷನ್ ಅಥವಾ ಅಸ್ತಮೈಥುನ ಶುರು ಆಗತ್ತೆ. ಕೆಲವೊಬ್ರು ಏನಾಗುತ್ತೆ ಡೈಲಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಕೆಲವೊಬ್ರು ಒಂದು ಅಕೇಶನ್ ಅಲ್ಲಿ ಮಾಡಿಕೊಂಡು ಮೇಂಟೈನ್ ಮಾಡ್ತಾರೆ. ಈ ಮ್ಯಾಸ್ಟರ್ಬೇಷನ್ ಅಥವಾ ಅಸ್ತಮೈಥುನ ಮಾಡೋದ್ರಿಂದ ಏನೋ ಒಂಥರ ಖುಷಿ ಆಗತ್ತೆ ಹುಡುಗರಿಗೆ. ಆಕ್ಸಿಟೋಸಿನ್ ರಿಲೀಸ್ ಆಗತ್ತೆ, ಜೊತೆಗೆ ಪ್ರೊಲ್ಯಾಕ್ಟಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗತ್ತೆ, ಬ್ರೈನ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ಸ್ ಒಂಥರ ಕಂಫರ್ಟಬಲ್ ಝೋನ್ ಬರುತ್ತೆ. ಈ ಒಂದು ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡಾಗ ಅರೌಂಡ್ 4 to 5 ಕ್ಯಾಲೋರೀಸ್ ಮಾತ್ರ ಬರ್ನ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಹಡಿ ಅಥವಾ ಒಂದು ಫಸ್ಟ್ ಫ್ಲೋರ್ ತನಕ ನಾವು ಹತ್ತಿದಾಗ ಎಷ್ಟು ಕ್ಯಾಲರಿ ಬರ್ನ್ ಆಗತ್ತೆ ಅಷ್ಟೇ ಕ್ಯಾಲರಿ ಇದರಲ್ಲೂ ಬರ್ನ್ ಆಗತ್ತೆ. ಸೆಕ್ಷುವಲ್ ಆಕ್ಟಿವಿಟಿಲಿ ಒಂದು ಅರೌಂಡ್ 8 to 10 ಕ್ಯಾಲರೀಸ್ ಬರ್ನ್ ಆಗತ್ತೆ. ಬಟ್ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದಾಗ್ಲಿ ಅಥವಾ ಯಾವಾಗ ಒಂದ್ಸರಿ ಮಾಡ್ಕೊಳ್ಳೋದಾಗ್ಲಿ ಇದರಿಂದ ವೆಯ್ಟ್ ಕಡಿಮೆ ಆಗಲ್ಲ. ಜಸ್ಟ್ ಒಂದು 4 to 5 ಕ್ಯಾಲರಿ ಬರ್ನ್ ಆಗೋದು ಅಂದ್ರೆ ಅದು ವೆಯ್ಟ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಕೆಲವೊಬ್ರು ಹುಡುಗರು ಏನ್ ಮಾಡ್ತಾರೆ, ಅಯ್ಯೋ ನಾನು ಮಾಡ್ಕೊಂಬಿಟ್ಟಿದ್ದೀನಿ, ಇದರಿಂದ ಏನೋ ಪ್ರಾಬ್ಲಮ್ ಆಗತ್ತೆ, ನನಗೆ ವೀಕ್ ಆಗತ್ತೆ, ಅದೇ ಮೈಂಡಲ್ಲಿ ಅವ್ರಿಗೆ ಕೊರಿತಾ ಇರತ್ತೆ. ಜೊತೆಗೆ ಪದೇ ಪದೇ ಅವ್ರ ಬಾಡಿ ಕಡೆನೆ ಅವರು ಗಮನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಊಟ ಕಡಿಮೆ ಆಗತ್ತೆ, ಬರೀ ಅದೇ ಆಂಗ್ಸೈಟಿಲಿ ಮೈಂಡ್ ಬಾಡಿ ಡಿಸ್ಟರ್ಬ್ ಮಾಡ್ಕೊಂತ ಹೋಗ್ತಾರೆ. ಆದ್ರೆ ವೆಯ್ಟ್ ಅನ್ನೋದು ಅಪ್ ಡೌನ್ ಆಗೋದು ಒಂದು ಹೆರಿಡಿಟಿ, ಜೀನ್ಸ್ ಇಂದ ಇರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಹೇಗಿರುತ್ತೆ ಅದ್ರ ಮೇಲೆ, ಫುಡ್ ಹ್ಯಾಬಿಟ್, ಸ್ಲೀಪು, ಇವುಗಳಿಂದ ವೆಯ್ಟ್ ಹೆಚ್ಚು ಕಡಿಮೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಮ್ಯಾಸ್ಟರ್ಬೇಷನ್ ಇಂದ ವೆಯ್ಟ್ ಕಡಿಮೆ ಆಗೋದು, ಜನರಲ್ ವೀಕ್ನೆಸ್ ಆಗೋದು ಆಗಲ್ಲ. ಸೊ ಫ್ರೆಂಡ್ಸ್, ಮ್ಯಾಸ್ಟರ್ಬೇಷನ್ ಅಥವಾ ಅಸ್ತಮೈಥುನ ಇದನ್ನ ನಾವು ಗುಡ್ ಸೆಕ್ಷುವಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಆದ್ರೆ ತಿಂಗಳಲ್ಲಿ 2 ಅಥವಾ 4 ಟೈಮ್ ಮಾಡ್ಕೊಳ್ಳೋದ್ರಿಂದ ಬಾಡಿ ಮತ್ತೆ ಮೈಂಡ್ಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗತ್ತೆ. ಆದ್ರೆ ಪದೇ ಪದೇ ಮಾಡೋದು, ಡೈಲಿ 2 times ಮಾಡೋದು, ಇದು ಮಾಡಿದಾಗ ಬಾಡಿ ಮತ್ತೆ ಮೈಂಡ್ಗೆ ಡ್ಯಾಮೇಜ್ ಆಗತ್ತೆ. ಈ ತರ ಅಡಿಕ್ಷನ್ ಇತ್ತು ಅಥವಾ ವೆಯ್ಟ್ ಕಡಿಮೆ ಆಯ್ತು, ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬಾ ವಂದನೆಗಳು.